ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಜನರ ಜೀವನಕ್ಕೆ ಆಧಾರವಾಗಿರುವ ಬೀದಿ ಬದಿ ವ್ಯಾಪಾರಿಗಳನ್ನ ಯಾವುದೇ ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸದೆ ಸಮರ್ಪಕ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರದ ಕ್ರಮವನ್ನ ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಮಾತುಗಳಿಂದ ಇವತ್ತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿತು. ಬೆಂಗಳೂರು ಉಸ್ತುವಾರಿ ಡಾಕ್ಟರ್ ಸತೀಶ್ ಕುಮಾರ್ ಹಾಗೂ ರಾಜ್ಯ ಮಾಧ್ಯಮ ಸಂಚಾಲಕ ಜಗದೀಶ್ ವಿ ಸದಂ ಮಾತನಾಡಿದರು. ಬೆಂಗಳೂರಿನಲ್ಲಿ ಏನು ಒಂದು ಬೀದಿ ಬದಿ ವ್ಯಾಪಾರಿಗಳು ಅಥವಾ ಫುಟ್ಪಾತ್ ಅನ್ನು ತೆರವು ಮಾಡುವ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ಕಾರ್ಯಾಚರಣೆಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಮತ್ತು ಅದರ ಕುರಿತು ಸರ್ಕಾರದ ಒಂದು ಏನು ಸೋಗಲಾಡಿತನವನ್ನು ಕಟುವಾಗಿ ವಿರೋಧಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಾವು. ಅಂದರೆ ಫುಟ್ಪಾತ್ ಇಲ್ದಂಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಪಾದಾಚಾರಿಗಳು ಆ ಮಾರ್ಗ ಇಲ್ದಂಗೆ ರಸ್ತೆಯಲ್ಲಿ ಹೋಗಿ ಅನಾಹುತಗಳಿಗೆ ಈಡಾಗ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಈ ಒಂದು ಇನ್ಫ್ಲೂಯೆನ್ಸ್ ಅನ್ನ ಇಟ್ಕೊಂಡು ಪಾಪ ಕೋವಿಡ್ ನಂತರ ಏನಾಗಿದೆ, ಅನೇಕರು ಬೀದಿಗೆ ಬಂದಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ. ಅಂಥವ್ರು ಏನು ಮಾಡ್ತಾರೆ, ಸ್ಥಳೀಯವಾಗಿ ಒಂದು ರಾಜಕೀಯ ಪಕ್ಷಗಳು ಏನು ಈ JCB ಪಾರ್ಟಿಗಳು ಬೆಂಗಳೂರಿನಲ್ಲಿ ಎಂಥ ಗಣಂದಾರಿ ಕೆಲಸ ಮಾಡಿದ್ದಾರೆ ಅಂದರೆ, ಪಾಪ ವ್ಯಾಪಾರಕ್ಕೆ ಬರ್ತಾರೆ, ಆ ವ್ಯಾಪಾರ ಮಾಡಬೇಕು ಅಣ್ಣ ನೀವು ಯಾರಿಗಾನ ಹೇಳಿ ಅಂತೇಳಿ ಶಾಸಕರಿಗೋ ಕಾರ್ಪೊರೇಟ್ರಿಗೋ ಹೇಳಿಸ್ಬಿಟ್ಟು ಅವ್ರನ್ನ ಒಂದು ಜಾಗದಲ್ಲಿ ಕೂರಿಸ್ಬಿಡೋದು. ಅಂದರೆ ವ್ಯಾಪಾರ ಮಾಡೋಕ್ಕೆ ಅಲ್ಲಿ ಜನ ಬರ್ತಾರೆ, ಆದರೆ ಫುಟ್ಪಾತಲ್ಲಿ ಕೂರಿಸ್ಬಿಡೋದು ಅವ್ರನ್ನ. ಆಮೇಲೆ ಈ ಪೊಲೀಸ್ನವರು BBMP ಅವರು ಹೋಗಿ ಮಾಮೂಲುಗಳನ್ನ ತಗೊಂಡು ಒಂಥರ ಇದು ಫಿಕ್ಸ್ ಆಗಿಬಿಟ್ಟಿತ್ತು. ಒಂದು ಅಂಗಡಿ ಆದರೆ ನಾಳೆ ಇನ್ನೊಂದು ಅಂಗಡಿ, ನಾಡಿದ್ದು ಇನ್ನೊಂದು ಅಂಗಡಿ, ಇನ್ನೊಂದು ಅಂಗಡಿ, ಈ ರೀತಿ ಉತ್ತೇಜನ ಕೊಟ್ಟವ್ರು ಯಾರ್ರಿ ಬೆಂಗಳೂರಲ್ಲಿ? ನಿಮ್ಮ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಿಲ್ವಾ? ಇಲ್ಲ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಕೊಟ್ಟಿಲ್ವಾ? ಅಲ್ಲ, ಬೀದಿ ಬದಿಯಲ್ಲಿ ನೀವು ನಾವು ಹೇಳ್ತಕ್ಕಂಥದ್ದು ನೀವೊಂದು ಸಮಗ್ರ ಕಾರ್ಯಯೋಜನೆ ಏನಾಯಿತು? 2014ರಲ್ಲಿ ನೀವೊಂದು ಫುಟ್ಪಾತ್ ವ್ಯಾಪಾರಿಗಳ ಒಂದು ಕಾಯ್ದೆಯನ್ನು ತಂದು, ನಿಯಂತ್ರಣ ಕಾಯ್ದೆಯನ್ನು ತಗೊಂಬಂದು